ಇದೊಂದು ಕುಟುಂಬ ರಾಜಕಾರಣ ಅಂತ ಅನಿಸುತ್ತೆ. ಇಲ್ಲಿ ಎಸ್ ಸಿಗೆ ಯಾವ ಥರ ಅನ್ಯಾಯ ಆಗಿದೆ, ಮೈನಾರಿಟಿಗೆ ಅದು ಇಲ್ಲಿ ಯಾವಾಗಲೂ ನಾವು ಪಕ್ಷಕ್ಕೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರು ಎರಡು ಕಣ್ಣಿದ್ದಂಗೆ ಮತ್ತು ಪಕ್ಷದ ಬೆನ್ನೆಲು ಬಿದ್ದಂಗೆ. ನಮಗೆ ಇಲ್ಲಿ ಅನ್ಯಾಯ ಆಗ್ತಿರೋದನ್ನು ನೋಡ್ತಾ ಸಿದ್ದರಾಮಯ್ಯನವರು ಸಹ ಇದನ್ನು ಯೋಚನೆ ಮಾಡ್ಬೇಕಾಯ್ತು. ಅವರು ಅಹಿಂದ ಅಹಿಂದ ಅಂತ ಬಾಯಲ್ಲಿ ಹೇಳ್ತಾರೆ, ಅಹಿಂದ ಅಂತೇಳಿ. ಆದರೆ ನಡ್ಕೊಳ್ಳೋದು ನೋಡ್ತಾ ಇದ್ದರೆ ಇವತ್ತು ಅವರು ಅಹಿಂದ ಅಲ್ಲ, ಬಿ ಜೆ ಪಿಗಿನ್ನ ಅವರು ಕೆಳಮಟ್ಟಕ್ಕೆ ಯೋಚನೆ ಮಾಡ್ತಾರೆ ಅನ್ನೋಂಥ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಎಸ್ ಸಿ ಎಸ್ ಟಿಗೆ ಮತ್ತು ಮೈನಾರಿಟಿಗೆ ಬಹಳಷ್ಟು ಸ್ಕೋಪ್ ಕೊಟ್ಟಂತ ಬಂದ ಪಕ್ಷ. ಆದರೆ ಇವತ್ತು ಅಹಿಂದ ಅಂತ ಹೇಳ್ಕೊಂಡು ಬಂದಂಥ ಸಿದ್ದರಾಮಯ್ಯನವರು, ಅವರು ಸಹ ಸೋಷಿಯಲಿಸ್ಟಾಗಿ ಕೆಲಸ ಮಾಡಿ ಬಂದಂಥ ವ್ಯಕ್ತಿಗಳು. ಅವರು ಭಾಳ ಯೋಚನೆ ಮಾಡಿ ತೂಕ ಎಳೆದು ಮಾಡ್ತಾರಂತ ನಾವು ಭಾಳ ಅಂದ್ಕೊಂಡಿದ್ವಿ. ಇದು ನೋಡಿದಾಗ ಒಂದು ವಂಶಕ್ಕೆ ಸೀಮಿತ ಆಗಿದೆ ಅಂತ ಅನಿಸುತ್ತೆ ಸರ್ ನಮಗೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇದನ್ನು ಸಿದ್ದರಾಮಯ್ಯನವರಿಗೆ ಈ ಪ್ರಶ್ನೆಯನ್ನು ನಾನು ನಿಮ್ಮ ಮುಖಾಂತರ ಈ ಪ್ರಶ್ನೆಯನ್ನು ಕೇಳ್ತೀನಿ. ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಸರ್. ನಮ್ಮ ನಡೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಾಳೆ ನಾಮಿನೇಷನ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ 100%. ಅದರಲ್ಲಿ ನೋ ಡೌಟ್. ನಾನು ಅದನ್ನು ಈ ಮುಖಾಂತರ ನಾನು ಪ್ರತಿಭಟನೆ ಮಾಡ್ತೀನಿ. ಸಿದ್ದರಾಮಯ್ಯರು ಇದಕ್ಕೆ ಉತ್ತರ ಕೊಡಲಿ ಅಂತ ನಾನು ಕೇಳ್ತೀನಿ.